ಕಾಡ್ನಾಗಿರ್ತಾವ ಜಿಂಕಿ, ನಮ್ಮ ಮಾವನ ಮಗಳದಾಳ ಪಿಂಕಿ. ಕಾಡ್ನಾಗಿರ್ತಾವ ಜಿಂಕಿ, ನಮ್ಮ ಮಾವನ ಮಗಳದಾಳ ಪಿಂಕಿ. ಈ ಗುಂಡೆ ಅದನ ಬೆಂಕಿ. ಜೈ ಗುಂಡ್ಯ. ಹಾ, ನಿಮ್ಮಸ್ತು ನಿಮ್ಮಸ್ತು ನಿಮ್ಮಸ್ತು. ಗುಂಡ್ಯ ನೀನ್ ನೋಡಿದ್ರೆ ಊರೆಲ್ಲ ಸುಸ್ತು ಸುಸ್ತು. ಗುಂಡ್ಯಾ, ಮುಂಜಾನೆ ಯಾರು ಮರಿ ನೋಡಿದ್ದು? ಏನ್ ನಶೀಬ್ ಹೋಯ್ತು ನಿಂದು? 20 ರೂಪಾಯಿ ಕಾಯಿನ್ ಸಿಕ್ತಲ್ಲೋ ನಿನಗ? ಇವ್ರು ಯಾಕೆ ಇವ್ ನಾನು ನೋಡತ್ತಾರ? ಇವರು ಹಿಂದಾರ್ಸಿ ನಂದೇ ರೊಕ್ಕ ಹೇಳಿ ಮತ್ತೆ ಇಸ್ಕೊಂಡಿದ್ದಾರ. ಮೊದಲಿಂದ ಚಹಾ ಖಾಲಿ ಮಾಡ್ಬೇಕ. ಅರೇ ಬಾಪ್ರೇ, ಆ ಗುಂಡ್ಯಾಗ ರೊಕ್ಕ ಸಿಕ್ಕತಿ. ಆ ರೊಕ್ಕ ನಾ ಪಡ್ಕೋಬೇಕು. ಆ ರೊಕ್ಕ ನಾ ಪಡ್ಕೋಬೇಕಾದ್ರೆ ಅವ್ಗೆ ಹವಾ ಹಾಕಬೇಕು. ಹವಾ ಹಾಕಿನಿಂದ್ರೆ ಅವ್ನು ರೊಕ್ಕ ಬಿಸ್ತಾನ. ಅದು ಹೆಂಗೆ ಬಿಸ್ತಾನಂತಂದು ನೀವು ಕಾದು ನೋಡ್ರಿ. ಏ ಗುಂಡ್ಯಾ, ಅಂದ್ರಲ್ಲಿ ಯಾಕೋ ಯಾಕೋ ಈ ಕಡೆ ಎಲ್ಲಿ ಹೊಂಟಿ? ಒಂದ್ ಸ್ವಲ್ಪ ಕೆಲಸ ಇತ್ತು ಶಂಕರ. ಮತ್ತೆ ಯಾಕೆ ಕೈ ಕಟ್ಟಿದಿ? ಏನ್ ಮಾಡುದು ಶಂಕರ, ತಂಡ ಹತ್ತಿತ್ತು ಬಾಳ, ಕೈ ಕಟ್ಟಿದ್ವಿ. ಅಲ್ಲೋ, ಇಂಥ ಬಿಸಿಲಾಗ ನಮ್ಗೆ ಎಲ್ಲ ಕಡೆ ನೀರು ಬಸಿಲಾಗತ್ತಾವು, ತಂಡ ಹತ್ತೈತತ್ತ. ನನಗೆ ಹ್ಯಾಬಿಟ್ ಐತು ಅದು ಕೈ ಕಟ್ಟೋದು. ನನಗೆಲ್ಲ ಗೊತ್ತಿಲ್ಲತ್ತಿದ್ದೇನ? ಹಾ, 20 ರೂಪಾಯಿ ಕಾಯಿನ್ ಸಿಕ್ಕತ್ತಿಲ್ಲ ನಿನಗೆ? ಏನ್ ಮಾಡುದು ಶಂಕರ, 20 ರೂಪಾಯಿ ಕಾಯಿನ್ ಸಿಕ್ಕೈತಿ, ಅದೇ ವಿಚಾರ ಮಾಡತ್ತೀನಿ ಶಂಕರನು. ಅಲ್ಲೋ, ಇವು ಕಾಯಿನ್ ತಗೊಂಡ್ ಏನ್ ಮಾಡವ್ನಿ ಶಂಕರ? ಈ ಕಾಯಿನ್ ತಗೊಂಡು ಜಿಲೇಬಿ, ಬಾಲುಷಾ, ಶಂಕರ್ ಪಾಳೆ, ಪೇಪರ್ ಮಟ್ಟಿ, ಶೇವಾ, ಕಾಜು, ಗೋಡಂಬಿ, ಪಿಸ್ತಾ ಎಲ್ಲ ತಗೊಂಡ್ ತಿತ್ತೀನೋ ನಾನು. ಬಾಡಿ ಸ್ಟ್ರಾಂಗ್ ಆಕತಿ. ಇವು 20 ರೂಪಾಯಿದಾಗ ಒಮ್ಮೆ ತಿಂದ್ರೆ ಹೆಂಗ ಬಾಡಿ ಸ್ಟ್ರಾಂಗ್ ಆಕತಿ? ಸ್ಟ್ರಾಂಗ್ ಆಗುದಿಲ್ಲ, ಆಗಂಗಿಲ್ಲ. ಏನ್ ಮಾಡ್ಬೇಕು? ಅದಕ್ಕ ನಾ ಒಂದ್ ಐಡಿಯಾ ಕೊಡ್ತಾನ. ಆ ಐಡಿಯಾ ಯೂಸ್ ಮಾಡಿದಿಟ್ಕೋ, ನೀ ಏನು ಜಿಂದಗಿ ಬರ ಕೂತ ತಿನ್ನುವಂಗ ಆಕತಿ. ಕೂತ ತಿನ್ನುವಂಗ ಆಕತಿ. ಅದ ಐಡಿಯಾ ಏನ್ ಹೇಳುವ ಶಂಕರ? ಮಾಡ್ತಿಲ್ಲ? ಮಾಡ್ತೀನಿ. ಏನಿಲ್ಲ, ಈ 20 ರೂಪಾಯಿ ತಗೊಂಡ ಕೇಸಿಂದ ಒಂದ್ 20 ರೂಪಾಯಿ ಪೇರುಕಾಯಿ ತಗೋ. ಅವ್ ಸಣ್ಣಂಗೆ ಕಟ್ ಮಾಡ್ಕೇಸಿಂದ ಜಿಜಿ ಹಾಸ್ಕಲ್ ಮುಂದ್ ಕೂತ್ ಮಾರ. ಏನ ಅವು ಮಾರಿದೆ ಅಂದ್ರೆ ನಿನ್ಗೆ 80 ರೂಪಾಯಿ ಬರ್ತೈತಿ. 80 ರೂಪಾಯಿ ಬರಲ್ಲ. ಆಮೇಲೆ ನೀ ಏನು ಪಪ್ಪಳಕಾಯಿ ತಗೋ, ಅವನು ಸಣ್ಣಂಗೆ ಕಟ್ ಮಾಡ್ಕೇಸಿಂದ ಅವನು ಮಾರ. ಅವು 80 ರೂಪಾಯಿ ಹೋಗ್ಕೇಸಿಂದ ನಿನಗೆ 100 ರೂಪಾಯಿ ಆಕತಿ. 100 ರೂಪಾಯಿ, ಆಮೇಲೆ 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಹಂಗ ಮಾಡ್ಕೋತ ತೆಂಗಿನಕಾಯಿ ತಗೋ. ಆ ತೆಂಗಿನಕಾಯಿ ಎಲ್ಲ ಮಾರ. ಅವ್ 1000 ರೂಪಾಯಿ ಆಕತಿ. 1000 ರೂಪಾಯಿ, 2000, 3000, 10,000, 20,000 ಲಕ್ಷ ಗಟ್ಲೆ ಆಕತಿ. ಆಮೇಲೆ ಒಂದು ಹೊಲದ ಬಿಸ್ನೆಸ್ ಚಾಲೂ ಮಾಡ. ಹೊಲಗೆಲ್ಲ ತಗೊಂಡ್ ಕೇಸಿಂದ ಅದನ್ನ ಕೋಟಿ ಗಟ್ಲೆ ರೊಕ್ಕ ಮಾರ್ತಿ. ಆಮೇಲೆ ಏನೈತ್ಲ, ಒಂದ್ ದೊಡ್ಡ ಬಿಲ್ಡಿಂಗ್, ಕಾರ್ ಗಾಡಿ ಮುಂದೆ ಹಿಂಗ್ ಕೈ ಕಟ್ಕೊಂಡ್ ನಿಂದಿರ್ತಿ. ಹೆಂಗ ಅನ್ಸತ್ ನಿನ್ಗ? ಏ ಶಂಕರ, ನಿನ್ನ ಬಾಯಿಲಿ ಕೇಳಾಕ ಇಷ್ಟು ಮಜಾ ಬರತೈತಿ. ಇನ್ ಅಕಸ್ಮಾತ್ ಜೋರ್ ಕರ್ತ ಅದ್ ಕರೆ ಆದ್ರ ಏನ್ ಹೇಳು ಶಂಕರ? ನಮ್ಮ ಮನಿ ಪಂಪ್ಸಡ್ದಾಗ ನಿನ್ ಫೋಟೋ ಇಟ್ಟು ಪೂಜೆ ಮಾಡ್ತಿರೋ ಶಂಕರ. ಖುಷಿ ಆತಿಲ್ಲ ನಿನ್ಗ? ಶಂಕರ, ಅದಕ್ಕ ಏನೈತಿ, ಊರ್ ಮಂದಿಗೆಲ್ಲ ಪೇಡೆ ಹಂಚುನು. 20 ರೂಪಾಯಿ ನಾವು ಪೇಡೆ ತಗೊಂಡ್ಬರ್ತನ. ಏನು ಪೇಡೆ ತಗೊಂಡ್ಬರ್ತನ? ಈ ರೊಕ್ಕದ ಪೇಡೆ ತರೋಮ? ಅಲ್ಲ ಮಂಗ್ಯಾನ ಮಗನ, ಇದು 20 ರೂಪಾಯಿ ನೀನ್ ಕೊಟ್ರೆ ನಾನ್ ಗಂಟೆ ಹೊಡಿಲೇನ? ನಡಿ ಮುಂಜಾನೆ ಕರ್ಗಾಲ್ ಗಂಟೆ ಬಿದ್ರು ನಿನ್ಗ. ಮಗ ಪೇಡೆ ತರ್ತೀನಿ ಅಂತ ಹೇಳಿ ಈ ಕಾಯಿನ್ ಇಸ್ಕೊಂಡು ಅವ ಸೌಕಾರ ಇದ್ದ. ನಾನೇನು ಮಳನ್ ಮಾಡ್ಯಾನ, ಆದ್ರೆ ಇದೇ ಕಾಯಿನ್ ಇಟ್ಕೊಂಡು ನಾ ಸೌಕಾರ ಹಾಕಿನಿ. ಅಲ್ಲ, ಯಾಕೆ ಸ್ಟಾರ್ಟರ್ ಹೇಳೋದು? ಒಟ್ಟ ಅರ್ಜೆಂಟ್ ತೆಗೆದಿರ್ತೈತಿ, ಸ್ಟಾರ್ಟರ್ ಹೇಳಂಗಿಲ್ಲ. ಅದು ಏನರ ಖಾಲಿ ಕೂತಿರ್ತನೋ ಅವಾಗ ಪಟ್ನ ಎದ್ದಿರ್ತಿ, ಗಡ 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 ಮಾಡಿ ಎದ್ದೇ ಬಿಟ್ಟಿರ್ತಿ. ನಿನ್ನ ಮಗಳ ಇವತ್ತು ಒಟ್ಟ ಬಿಡಲ್ಲ, ನೀನು ಚಾಲೋ ಮಾಡೇ ಮಾಡ್ತಾನೆ, ಬಿಡಂಗಿಲ್ಲ. ಏ ಹುಚ್ಚಪ್ಪ ಮಾಮ, ಗಾಡಿ ಕೂತು ಹಿಂಗೆ ಯಾಕೆ ತಿನ್ಕ್ಲಾತಿ? ಏನಾಗೈತಿ? ಏನ್ ಮಾಡೋದು ಗುಂಡ್ಯಾ, ನಂದು ಸ್ಟಾರ್ಟರ್ ಹೇಳುವುದು. ಸ್ಟಾರ್ಟರ್ ಹೇಳಾಗೈತಿ ಮಾಮ, ನಿಂದು ವಯಸ್ಸಾಗೈತಿ, ನಿನ್ ಸ್ಟಾರ್ಟರ್ ಹೇಳುದಿಲ್ಲ, ಮಾಡಿಸ್ಕೊಂಡು ಮುಲ್ಯಾ ಬೀಳ್ ಹೋಗಿ. ನಂದಲ್ಲೋ, ಗಾಡಿದ ಹೇಳತ್ತೀನಿ. ಗಾಡಿ ಹೇಳತ್ತಿ? ಗಾಡಿದ ಹೆಂಗೆ ಹೇಳ್ದದ ಮಾಮ? ಗಾಡಿ ಹಳಿದಾಗೈತಿ, ಹೊಸ ಗಾಡಿ ತಗೋದಿನ ಮಾರಿ. ಮಗನ, ಇದು ಹಳಿದಲ್ಲ, ಹೊಸದೈತಿ. ಹೊಸದೈತಿ ಮಾಮ, ಈ ಹೊಸ ಗಾಡಿ ಮಾಡಿಕ್ಸಿಂದ್ರೆ ಹಳಿ ತಗೊಂಡ್ಬಿಡಲ್ಲ. ನಿನ್ಗೊಂದ್ ತೆಗದಿಲ್ಲ ಬಗಸಿಲ್ಲ, ಅದನ್ನ ಮಾಡ್ಕೊತ್ಕೊಂಡ್ರಲ್ಲ. ನನಗೆ ದಗದಿಲ್ಲ ಬಗಸಿಲ್ಲತಿ ಮಾಮ.
ನೀ ಹಂಗಲ್ಲ ಹೋಗ್ಬೇಡ. ನಾ ಏನು ಸಾಮಾನ್ಯದ ಮನುಷ್ಯ ಅಲ್ಲ. ನಾನು ಗಜಕೇಸರಿ ಯೋಗದಾಗ ಹುಟ್ಟಿ ಬಂದೀನಿ. ಇನ್ನು ತೋಟದಿಂದಾಗ ನನಗೆ ರಾಜಯೋಗ ಕೂಡಿ ಬರೋದೈತಿ. ದೊಡ್ಡ ಹೊಲ ತಗೋತೀನಿ. ಆ ಹೊಲದಾಗ 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿಸ್ತೀನಿ. ಆ ಬಿಲ್ಡಿಂಗ್ ಮುಂದೆ ಹಿಂಗೆ ಕೈ ಕಟ್ಕೊಂಡು ನಿಂತು ಬಿಡ್ತೀನಿ ನಾ. ಏನ್ ತೋಳು ಮಗನ ಬೇಡ. ಅಲ್ಲಿ ಹೋಗ್ಬಿಟ್ಯ ಮಂದಿ ಊರಾನ್ ಮಂದಿ ಹೇಳತ್ತಾರು ನಿನಗ 20 ರೂಪಾಯಿ ಕಾಯಿನ್ ಸಿಕ್ಕತ್ತಿರಲ್ಲ. ಎಲ್ಲ ಕಡೆ ಪಬ್ಲಿಕ್ ಆಗೈತಿ. ಇನ್ನು ಇಲ್ಲೇ ನಿಂತಪ್ಪ ಅಂದ್ರ ಆ ಕಾಯಿನ್ ನಂದೇ ಅಂತೇಳಿ ಕಸ್ಕೊಳ್ಳೋ ಮಗ ಅದ್ರ. ಮಾಮ ನಾ ಸ್ವಲ್ಪ ಹೊಲ್ದಾಗ ನೀರು ಬಿಡ್ದೈತಿ, ನಾ ಅರ್ಜೆಂಟ್ ಹೋಗಿಲ್ಲ. ಅಲ್ಲ ಮಗ ಹೋಗೇ ಬಿಟ್ಲ ಇವ. ಏನ್ ಮಾಡತ್ತಿದಿ? ಇಟ್ಟೋತನ ಒಬ್ಬ ತಲಿ ತಿಂದು ಹೋದ. ಈಗ ನೀವೊಬ್ಬ ಬಂದೇನ ಬಿಸಿಲಾಗ ತಲಿ ತಿಲ್ಲಕ? ಇಲ್ಲ ನಮ್ಮ ಗುಂಡ್ಯಾನ ಎಲ್ಲಿ ನೋಡಿದೇನಿ ಕಡೆ. ಅವಂದೇನ ಅವಾಗ ಕೇಳ್ತಿಪ್ಪ. ಈಗ ಯಾಕ ಆಕಾಶದಾಗ ತಲೆಡ್ಲತ್ತ ನೆಲ ಕಾಲು ಹತ್ತುವಲ್ಲ ಅವನು. 20 ರೂಪಾಯಿ ಕಾಯಿನ್ ಸಿಕ್ಕೈತೆ ಅವಂಗ. 20 ರೂಪಾಯಿ ಕಾಯಿನ್ ಸಿಕ್ಕತ್ತೆ. ಮಾಡ್ತೀನಪ್ಪ ಮಗ್ಗ. ಎಲ್ಲಿ ಸಿಕ್ಕತ್ತ? ನನಗೇನು ಗೊತ್ತ, ಅವನೇ ಕೇಳೋ ಹೋಗ. ಹೋಗ್ಕಣಪ್ಪ ಹುಚ್ಚಪ್ಪಣ, ಒಂದು ಮಾತು ಕೇಳಕ್ ಬಾಯ್ಲೆ. ಊರಾಗೆಲ್ಲ ಮಾತಾಡ್ತಾರು, ನಿನ್ನೇನು ಹೇಳವಲ್ದತ್ಲ. ನಂದಲ್ಲ ಓ ಮಗನ, ಗಾಡಿದು ಹೇಳ್ಬೋದು ಅಷ್ಟು ಆಟ ಮಗನ. ಹೋಗ್ತೀವನ್ ಚಪ್ಪಲ್ ತಗೋತ. ಗುಂಡ ನಿಂದ್ರಲ್ಲ. ಅದಕ್ಕೆ ನಿಂತ್ರೆ ಏನಾಯ್ತಾ? ಊರಾಗ ಬೆಂಕಿ ಬಿದ್ದಂಗ ಆಯ್ತು. ಎಲ್ಲೆಲ್ಲಿ ಹುಡುಕಾಡ್ದ ನೀನು? ಊರಾಗ ಬೆಂಕಿ ಬಿದ್ದಂಗ ಐತಿ. ಎಲ್ಲ ಜಮಾ ಆಗ್ಯಾರ ಮಂದಿ. ಜಮಾ ಆಗ್ಯಾರ ಅಂದ್ರೆ ಊರಾಗ ಯಾರು ಸತ್ತಾರನು? ಮಗನ, ಊರಾಗ ಯಾರು ಸೈತಾರು? ಈಗ ನೀ ಸೈತಿ. ಮಗನ ನಾ ಯಾಕೆ ಸಾಯ್ತೀನೋ? ಊರಾಗೆಲ್ಲ ಪಂಚಾಯತ್ ಕುಡಿಸಿ ಬಂದಿನಿ. ಗೌಡ್ರು ಬಂದಾರ, ಮೆಂಬರ್ ಬಂದಾರ, ಹಂಗ ಹೆಣ್ಮಕ್ಳು ಬಂದಾರ. ಹೆಣ್ಮಕ್ಳು ಬಂದಾರ. ಏನೋ ಕೊಳ್ಳ ಗೋರ್ಮಾ ತುಳು ಮಾಡಿ ಬಂಗಾರ ತುಳು ಮಾಡಿನ ಮಗನ. ನಾನು 20 ರೂಪಾಯಿ ಕಾಯಿನ್ ತುಳು ಮಾಡಿ. 20 ರೂಪಾಯಿ ಕಾಯಿನ್ ತುಳು ಮಾಡಿ. ನೀಂದಲ್ಲಿ ತುಳು ಮಾಡಿ ನಾವು ಮಂಗ್ಯ ನಮ್ದು ಕಾಯಿನ್ ತುಳು ಮಾಡಿ 20 ರೂಪಾಯಿ. 20 ರೂಪಾಯಿ ಕಾಯಿನ್ ತುಳು ಮಾಡೀನಿ. ನನ್ನ ಕಡೆ ಕಾಯಿನ್ ಇದೆ. ಈ ಮಗನಿಗೆ ಹೆಂಗೆ ಗೊತ್ತಾ ಮಾಡ್ತೀನಿ. ಪಾಂಡು, ನೀನು ಕಾಯಿನ ತೊಗೊಂಡಿಲ್ಲ. ಕಾಯಿನ್ ಕಲರ್ ಯಾವ್ದೈತಿ ಹೇಳ ನನಗೆ. ಕಾಯಿನ್ ಕಲರ್ ಕೇಳಿದ್ನ. ಕಾಯಿನ್ ಹಚ್ಚ ಕರಿ ಐತ್ ನಂದ. ಹಚ್ಚ ಕರೀತು. ಮಗನ, ರೊಕ್ಕ ಅಂದ್ರೆ ಕರಿ ಇರ್ತಾವ. ಕರೀದಿರಲ್ಲ. ಕರಿ ಹೆಂಗಿರ್ತೈತೋ? ಮಳೆ ಮಾಡಿ ಬೂಜಾ ಬಿದ್ದ ಕಾಮನ್ ಸುಡೋಗ. ಕಾಮನ್ ಸುಳ ಬೂಜಾ ಬಿದ್ದಿತ್ತು. ನೋಡ್ಲಿ ಇರ್ತೇಳಿ ಕರೀದಿಲ್ಲ. ಕರೀದಿಲ್ಲ ನನ್ನ ಕಡೆ. ನನ್ನ ಮಾತು ಕೇಳ. ಕರೀದಿಲ್ಲ, ಬೇಕಾ ತಗೋ ತೋರಿಸ್ತೀನಪ್ಪ ನಿನಗೆ. ನೋಡ ಮಗನ, ಇದು ಬಂಗಾರ ಕಲರ್ ಐತಿ. ಇದು ಕರಿ ಕಲರ್ ಅಲ್ಲ. ಇನ್ನೊಮ್ಮೆ ನನಗೆ ಕಾಯಿನ್ ಬೇಕು ಅಂತ ನೀನು ಬಂದೆ ತಗೋನಿ ಮಗನ. ನೀನು ಮಕ್ಕಳು ಮುಗಿ ಹೋದ ಕಳಿಸ್ಬೇಕಂದ್ರೆ ಅಲ್ಲ. ನಮ್ಮ ತಮ್ಮನ ಕೇಳ್ತಂದಪ್ಪ. ನೀ ನಮ್ಮ ತಮ್ಮನ ಕಾಯಿ ಕೊಟ್ಟಿನಿ ಮಾಡ್ತೀನಿ. ನೀನು ಬಟ್ಟ ಬಿಡಲ್ಲ ನೀನು. ಒಳ್ಳೆ ಬಾ ಮಗನ, ನೀನು ಮಕ್ಕಳು ಹೋದ ಕಳಿಸ್ತೀನತ್ತ. ನನ್ನ ದೇವ್ರದ ಒಂದು ಬಂಗಾರ ಕಾಯಿನ್ ಐತಿ. ಇದನ್ನ ಇಟ್ಕೊಂಡಿಸಿದ್ರೆ ನಾನು ಕೋಟಿ ಗಟ್ಟಲೆ ರೊಕ್ಕ ಮಾಡೋದೀನಿ. ಈ ಮಗ ಬಂದಿಸಿದ್ರೆ ನಾನು ಕಾಯಿನ್ ಕೊಡು ಅಂದ್ರೆ ನಾ ಕೊಟ್ಟು ಬಿಡ್ತೀನಿ ತಗೊಂಡನ. ಬಾ ಮಗನ, ನಿಮ್ಮ ಅಣ್ಣ ಅಲ್ಲ, ನಿಮ್ಮ ಅಪ್ಪನ ಕರ್ಕೊಂಬಾ, ನಿಮ್ಮ ತಮ್ಮನ ಕರ್ಕೊಂಬಾ. ನಾ ಅಂಜುದಿಲ್ಲ. ಓ ಅಣ್ಣವ್ರ, ಎದಕ್ಕೆ ಅಳಾತ್ತೀರಿ? ಎದಕ್ಕೆ ಅಳಾತ್ರಿ ಹೇಳ್ರಿ. ಎದ ಸಂಬಳ ಅಳಾತ್ರಿ? ಅಣ್ಣಾರ, ಹೊಲ ಮಾರಕ್ ನಿಂತೀನ್ರಿ. ನಮ್ ಹೊಲ ಮಾರಕ್ ನಿಂತೀರಿ? ಹ್ಞೂನ್ರಿ. ಹೊಲ ಎದಕ್ ಮಾರಾತ್ತೀರಿ? ಬಂಗಾರ ಅಂತ ಹೊಲ ಐತಿ. 20 ಲಕ್ಷ ಹೊಲ 10 ಲಕ್ಷಕ್ಕೆ ಮಾರಕ್ ನಿಂತೀನ್ರಿ. 20 ಲಕ್ಷ ಮಾರಕ್ ನಿಂತೀರಿ? ಏನಾಗಿತ್ರಿ ಪ್ರಾಬ್ಲಮ್ ನಿಮ್ಗ ಅಂತದು? ಮನ್ಯಾಗ ಕಷ್ಟ ಭಾಳ ಅದಾವ್ರಿ ಮಾಲಕ್ರ. ಕಷ್ಟ ಅದಾವ್ರಿ? ರೀ 20 ಲಕ್ಷ ಹೊಲ 10 ಲಕ್ಷ ಮಾರಕ್ ನಿಂತೇನ್ರಿ. ಹೌದ್ರಿ? ನಿಮ್ ಕಡೆ ಯಾವ ಇದ್ರ ಗಿರಿಕಿರ್ ತೊಗೊಂಬರ್ರಿ ಮಾಲಕ್ರ. ನಮ್ ಕಡೆ ಗಿರೇಕಿಗಳು ಎಲ್ಲಿ ಸಿಗ್ತಾವ? ನಿಂತಿ ಜಾಗದ ಮ್ಯಾಲ ವಿಚಾರ ಮಾಡ್ಬೇಕಾಕತ್ರಿ ಅಣ್ಣ. ವಿಚಾರ ಮಾಡ್ರಿ. ಇಲ್ಲಾಂದ್ರೆ ನಿಮ್ ಕಡೆ ಯಾವ ಗಿರಿಕಿರ್ ತೊಗೊಂಬರ್ರಿ. 15 ಲಕ್ಷ ಹೇಳ್ರಿ. ನಿಮ್ಗೆ 5 ಲಕ್ಷ ಉಳಿತಿದ್ರಿ. 10 ಲಕ್ಷ ರೂಪಾಯಿ ಲಾಭ ಕೊಡಕತ್ತೀರಿ. 5 ಲಕ್ಷ ಲಾಭ? ಗುಂಡ್ಯಾ, ಇಂಥ ಚಾನ್ಸ್ ಮಿಸ್ ಮಾಡ್ಕೋಬೇಡ ಮಂಗ್ಯಾರ ಮಗನ. ಜೀವನ ಪೂರ್ತಿ ದುಡಿದ್ರು 1 ಲಕ್ಷ ರೂಪಾಯಿ ಉಳಿಸೋದಾಗಲ್ಲ. 5 ಲಕ್ಷ ರೂಪಾಯಿ ಬರೀ 1 ತಾಸಲ್ಲಿ ದುಡಿತೀನಿ. ಏನ್ರಿ ತಲೆ ಓಡಿಸು, ಐಡಿಯಾ ಮಾಡು. ಅಣ್ಣೋರ, ನನ್ನ ಕಡೆ ಹೊಲ ತೊಗೊಳೋರು ಮಂದಿ ಭಾಳ ಅದಾರ್ರಿ. ಹೋಗ್ಬೇಡ್ರಿ. 5 ಲಕ್ಷ ರೂಪಾಯಿ ಕಮಿಷನ್ ಕೊಡ್ತೀರಿ? ಮಾಲಕ್, ನೀ ಸದ್ದ ಮಾಡ್ಸೋ ಮಾರ. ನೀನು 5 ಲಕ್ಷ ಕೊಟ್ಟೆ ಬಿಡ್ತೀನ. ನನಗೆ 10 ಲಕ್ಷ ರೂಪಾಯಿ ಕೊಡ್ಬೇಕು ಮಾಡಪ್ಪ. ಹೌದ್ರಿ? ಆಯ್ತು ಹೇಳ್ರಿ. ಇದೆಲ್ಲ ಡಾಕ್ಯುಮೆಂಟ್ ಅದಾವಲ್ರಿ? ಇದ್ರೆಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಇದಾವಪ್ಪ. ಅದಾವ್ರಿ? ಹೋಗಿ ಡಾಕ್ಯುಮೆಂಟ್ ತೊಗೊಂಬರಲ್ಲ, ಚೆಕ್ ಮಾಡ್ತೀನಿ. ಮೊದಲು ಅಡ್ವಾನ್ಸ್ ಏನ್ರಿ ಕೊಡ್ಬೇಕಲ್ಲ ಮತ್ತೆ ನೀ? ಅಡ್ವಾನ್ಸ್ ರೀ? ಮತ್ತೆ ನನ್ನ ಕಡೆ 20 ರೂಪಾಯಿ ಬಿಟ್ರೆ 1 ರೂಪಾಯಿನೂ ಇಲ್ಲ. ಇದು 20 ರೂಪಾಯಿ ಕೊಟ್ಟು ಮ್ಯಾನೇಜ್ ಮಾಡ್ತೀನಿ. ಅಣ್ಣವ್ರ, 20 ರೂಪಾಯಿ ಐತ್ರಿ, ಇದನ್ನ ತೊಗೊಂಡ್ಬಿಡ್ರಿ ಅಡ್ವಾನ್ಸ್ ಅಂತ ಹೇಳಿ.
20 ಅಡ್ಡ ಐತ್ರಿ 20 ರೂಪಾಯಿ ಅದಾವ್ರಿ ಸರಿ ತಗೋರಿ 20 ರೂಪಾಯಿ ಇದನ್ನ 20,000 ಅನ್ಕೋತೇನ್ರಿ ಹಾ. ಹೋಗಿ ಬಡ ಬಡ ಮನೆ ಹೋಗಿ ಡಾಕ್ಯುಮೆಂಟ್ಸ್ ತೊಗೊಂಬರ್ತೇನ್ರಿ ಆಯ್ತಾಯ್ತ್ರಿ. ಅನ್ಕೊಂಬಿಟ್ಟು ಇಲ್ಲೇ ಕುಂಡ್ರಿ ಅಣ್ಣ ಆಯ್ತಾಯ್ತು ಅಣ್ಣ. ಬರ್ತೇನ್ರಿ ಆಯ್ತಾಯ್ತು ಪಟಕನ್ ತೊಗೊಂಬರ್ರಿ ಬರ್ತೇನ್ರಿ ಗುಂಡ್ಯಾ ಏನ್ ಲಕ್ಕಿ ಇದೀವು ಮಗನ ನೀ 5 ಲಕ್ಷ ರೂಪಾಯಿ ಬರ್ತಾವು ಯಾವ್ದ್ರ ಒಂದು ಬಕ್ರಾ ತನ್ಸಿದ್ರೆ 15 ಲಕ್ಷ ರೂಪಾಯಿಗೆ ಹೊಲ ಮಾರಿಸಿ ಬಿಡ್ತೀನಿ ಅಂತ ಅವ 5 ಲಕ್ಷ ರೂಪಾಯಿ ಕಮಿಷನ್ ಕೊಡ್ತಾನ ಅದನ್ನ ತೊಗೊಂಡ್ಸಿಂದ್ರ ನಾ ಲಕ್ಷಾಧೀಶ್ವರ ಹಾಕಿನಿ ಇನ್ ಮ್ಯಾಲೆ ಈ ಗುಂಡ್ಯಾ ಲಕ್ಷಾಧೀಶ್ವರ ಮುಂದ ಕೋಟ್ಯಾಧೀಶ್ವರ ಇವ್ರಿಗೆ ನಂದು ಹವಾ 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 ಇವ ಏನಪ್ಪ ಇವ ಡಾಕ್ಯುಮೆಂಟ್ ತೊಗೊಂಬರ್ತೀನಿ ಅಂತ ಹೇಳಿ ಅರ್ಧ ತಾಸಾತ ಹೋದ ಹೊಳಿ ಬರತ್ತೇ ಇರಲ್ಲ ಏನು ಮಾಡತ್ತಿರ್ಬೇಕಿವ ಹಾಂ ಡಾಕ್ಯುಮೆಂಟ್ ಭಾಳ ಒಳಗಿರ್ಬೇಕು ಹುಡುಕ್ಯಾಡ ತೆಗೆಟ್ರಿಗೆ ಸ್ವಲ್ಪ ಲೇಟ್ ಆಗಿರ್ತೈತಿ ಇನ್ನೊಂದು 5 ನಿಮಿಷ ನಿಂತ್ರು ಮತ್ತೆ ಏನಪ್ಪ ಗುಂಡ್ಯಾ ಇಲ್ಲೇ ಕೂತಿ ಬಾರೋ ಶಂಕರ ಶಂಕರ ಈ ಗುಂಡೆ ಅದಲ್ಲ ಲಾಭ ಇಲ್ಲ ರೀ ಯಾವ ಜಾಗದಾಗ ಕುಂಡ್ರದಿಲ್ಲೋ ಎಲ್ಲಿ ಲಾಭ ಇರುತ್ತಲ್ಲ ಅಲ್ಲಿ ಗುಂಡೆ ಇರ್ತಾನ ಹಂಗ ಹಾ ಏನ್ ಲಾಭ ಆಯ್ತು ಇಲ್ಲಿ ನಿನಗ ಶಂಕರ ಇವತ್ತೊಂದು ಪವಾಡ್ ಮಾಡೋದಿನ ಏನ್ ಪವಾಡ್ ಮಾಡೋದಿ ಪವಾಡ್ ಮಾಡೋದಿ ಅಂದ್ರ ಒಂದು ಹೊಲ ತಗೊಳೋದಿನ ನಾನು ಯಾರ್ದು ಹೊಲನು ಶಂಕರ ಯಾರ್ದು ಏನು ನಿನಗೆ ಬೇಕಾಗಿಲ್ಲೋ ಆ ಹೊಲದ ಮಾಲಕಗ ಅರ್ಜೆಂಟ್ ರೊಕ್ಕ ಹರ್ಕತ್ತದ 20 ಲಕ್ಷ ರೂಪಾಯಿ ಮಾರು ಹೊಲ ಬರೀ 10 ಲಕ್ಷ ರೂಪಾಯಿ ಮಾರ್ಲಾತಾನ ಯಾವಾದ್ರ ಒಂದ್ ಗಿರಾಕಿ ತಗೊಂಡ್ ಬಂದ್ಸಿಂದ್ರ ನಾ 15 ರೂಪಾಯಿ ಮಾರ್ಸಿ ಅಂದ್ರ ಅವ 5 ಲಕ್ಷ ರೂಪಾಯಿ ನಂಗೆ ಲಾಭ ಕೊಡ್ತೀನಿ ನಾನು ಒಂದು ತಾಸನಾಗ 5 ಲಕ್ಷ ರೂಪಾಯಿ ದುಡ್ಡು ತೋರಿಸ್ತೀನಿ ಮಗನ ನೀ ಏನ್ ಐಡಿಯಾ ಕೊಟ್ಟಿದ್ದಿಲ್ಲ ಪೇರುಕಾಯಿ ಮಾರು ಪಪ್ಪಕಾಯಿ ಮಾರು ತೆಂಗಿನಕಾಯಿ ಮಾರು ಅಂತ ಹೇಳಿ ನೀನ್ ಐಡಿಯಾ ತಗೊಂಡೆ ಎತ್ಕೊನಿ 10 ವರ್ಷ ದುಡಿದ್ರು 1 ಲಕ್ಷ ರೂಪಾಯಿ ಗಳಿಸೋದಾಕಿಲ್ಲ ಆದ್ರೆ ಈ ಒಂದೇ ಒಂದ್ ತಾಸನಾಗ 5 ಲಕ್ಷ ರೂಪಾಯಿ ಗಳಿಸಿ ತೋರಿಸ್ತೀನಿ ಮಗನ ಅಲ್ಲ ಅವನ ಪಾಡ್ ಬಿಡು ನೀನು ಬಾಳ ಶಾಣೆ ಅದಿ ಅಂದಂಗ ಹೊಲಾರ ಎಲ್ಲೈತಿ ನೋಡಿ ಅನ್ನ ಹೊಲ ಬಾಯ್ಲಿ ಇಲ್ಲಿ ಕಾಣ್ತದ್ಲ ಇದ ಹೊಲ ಈ ಹೊಲ ಯಾರ್ದೈತಿ ಗೊತ್ತೈತಿ ಅನ್ಮಗಣ ನಿನಗ ಹೊಲದ ಮಾಲಕಂದೈತಿ ಹೌದು ಹೊಲ ಈ ಹೊಲ ನಂದೈತಿ ನಿಂದೈತಿ ಮತ್ತ ಹೇಳೋ ಮಗನ ಈ ಹೊಲದ ಮಾಲಕ ನಾ ಅದನ ಮತ್ತೆ ಇಲ್ಲೊಮ್ಮೆ ಕೂತಳ್ಳಾತಿದಲ್ಲ ಅವ ಯಾರು ಇಲ್ಲೊಬ್ಬ ಅಳಕತ್ತಿದ್ದವ ಅವನ ಕೆಲಸ ದಿನ ಅದಾನು ಅವ್ ನಮ್ಮ ಹೊಲಕ್ ಬರ್ತಾನ ಇದು ಹೊಲ ನಂದೈತ್ರಿ ಮಾರವ್ರ ಅದೀವ್ರಿ ನಿಮ್ಗೆ ಯಾರ ಗಿರಾಕಿದ್ರ ತಗೊಂಬರ್ರಿ ನಾನು ಕಾಗದ ಪತ್ರ ಅದಾವ್ರಿ ಅಥವಾ ಸುಳ್ಳು ಹೇಳ್ತಾನ ಅವ್ರ ಕಡೆ ಅಡ್ವಾನ್ಸ್ ತಂದ 10 ರೂಪಾಯಿ 20 ರೂಪಾಯಿ ಒಬ್ಬೊಮ್ಮೆ 10,000 ರೂಪಾಯಿ ಇಸ್ಕೊಂಡ್ ಹೋಗ್ಯಾನ ಶಂಕರ ನಂದು 20 ರೂಪಾಯಿ ಕಾಯಿನ್ ತಗೊಂಡೋಗ್ಯಾನವ ಹೊಲ ಮಾರ್ತೀನಿ ಅಂತೇಳಿ ಇನ್ನು ಬಗೆಹರಿತಮ್ಮ ಇನ್ನು ಹೋಗಿ ಅವ ಏನ್ರ ಖರ್ಚು ಮಾಡಿರ್ತಾನು ನಿನ್ನ ಗನಕ ರೊಕ್ಕ ಸಿಗಂಗಿಲ್ಲ ಇಲ್ಲೇ ಸಂಚಾರ ಕುಂಡ್ರಿ ಇಲ್ಲೇ ಏನು ಮಾಡೋದ್ರಿ ಅದೇನಾತಾರಲ್ಲ ರೊಕ್ಕ ಸಿಕ್ಕೈತೆ ಅಂತೇಳಿ ಖುಷಿಯಾಗಿತ್ತು ಅದ ರೊಕ್ಕ ಇಟ್ಕೊಂಡಿಸಿದ್ರ ನಾ ಗಳಿಸ್ಬೇಕಲ್ಲತ್ತಿದ್ದೆ ಅದೇನಾತಾರಲ್ರಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನಂಗೆ ಆತನ ಹಣಿ ಬರ ಸಿಕ್ಕ ರೊಕ್ಕ ಯಾವಾಗಲೂ ಆಸೆ ಪಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಏನು ರೊಕ್ಕ ಸಿಕ್ತಪ್ಪ ಅಂದ್ರೆ ಅದನ್ನ ಯಾರಿಗಾರ ದಾನಾರಿ ಮಾಡ್ರಿ ಅಥವಾ ದೇವ್ರ ಹುಂಡಿಗೆ ಹಾಕ್ರಿ ಆದ್ರೆ ಅತಿ ಆಸೆ ಪಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಪರರ ರೊಕ್ಕ ಪಾಷಾಣ ಇದ್ದಂಗ ಅವು ಯಾವತ್ತೂ ಯಾರಿಗೆ ದಕ್ಕುದಿಲ್ಲ ದುಡ್ಕೊಂಡು ತಿನ್ರಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಮಾಡಿದ ಜಸ್ಟ್ ಕಾಲ್ಪನಿಕ ರೀ ನಿಮ್ಮನ್ನ ನಗ್ಸೋ ಸಂಬಂಧ ಮಾಡೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಒಳ್ಳೇದಲ್ರಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ರೀ